ಹುಡುಗನಿಗೆ ಮದುವೆ ಆಗಲಿಕ್ಕೆ ರೆಡಿ ಆಗ್ತಾಳೆ ಮತ್ತು ಆ ಕುಟುಂಬಕ್ಕೆ ಪ್ರವೇಶ ಮಾಡ್ತಾಳೆ ಜವಾಬ್ದಾರಿ ಸಹಿತ. ಇಲ್ಲಿ ಇದನ್ನೆಲ್ಲ ತ್ಯಾಗ ಮಾಡ್ತಾಳೆ ಅವರು. ಯಾಕೆ ತ್ಯಾಗ ಮಾಡಲೇಬೇಕಲ್ಲ, ಇದು ನಾನು ಹೋಗ್ಲೇಬೇಕು ಮದುವೆ. ಸೊ ಅದು ಪ್ರೀತಿ ಇದ್ರೂ ಕೂಡ ಅದನ್ನು ಮೀರಿ ಸ್ವಲ್ಪ ಕಣ್ಣಲ್ಲಿ ನೀರು ಬರಿಸಿ ಪ್ರೀತಿಯಿಂದ ಇನ್ನೊಂದು ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋಗಿ ಸುಮ್ಮನೆ ಒಂದು ಮಾಮೂಲು ಸದಸ್ಯ ಯಾವ ಎಲ್ಲರಿಗೂ ಶಿ ಇಸ್ ದ ಪವರ್ಫುಲ್ ಪಾತ್ರ ಅವಳದು. ಆ ಮನೆಯಲ್ಲಿ ಎಲ್ಲವನ್ನ ಅವಳೇ ನೋಡ್ಕೊಳ್ಬೇಕು. ಮಾವ, ಅತ್ತೆ, ಮನೆಯ ಸ್ವಚ್ಛತೆಗಳನ್ನ, ವ್ಯವಸ್ಥೆಗಳನ್ನ, ನೆಂಟರು ಬಂದ್ರೆ ಅವರನ್ನ ನೋಡಿಕೊಳ್ಳೋದು, ಮನೆಯ ವ್ಯವಸ್ಥೆಗಳು, ಖರ್ಚು ವೆಚ್ಚಗಳು, ಯಾವುದು ಏನು ಹೇಗೆ, ಕರೆಂಟ್ ಬಿಲ್ಲು, ಫೋನ್ ಬಿಲ್ಲು, ಎಲ್ಲ ವ್ಯವಸ್ಥೆ ಎಲ್ಲ ಅವಳಿಗೆ ಬಂದ್ಬಿಡ್ತದೆ. ಆಮೇಲೆ ಲಾಸ್ಟ್ಗೆ ಮನೆಯ ನಾಯಿ ಮತ್ತೆ ಬೆಕ್ಕಿಗೆ ಅನ್ನ ಹಾಕ್ಬೇಕಂದ್ರೆ ಅವಳೇ ಆಗೋದು. ಇವಳು ಆ ಮನೆಯಿಂದ ಬಂದವಳು ಅದು ತಿನ್ನದೇ ಕೂತ್ಕೊಳ್ತದ, ಅದು ಸಹ ಇವಳು ಬಂದ್ರೆ ಮಾತ್ರ ಬಾಲ ಮಾಡಿಸಿ. ಯಾಕೆ ಹೇಳಿ, ಅಷ್ಟು ಪ್ರೀತಿಯನ್ನ ಈ ಮನೆ ಬೆಳಗ್ಲಿಕ್ಕೋಸ್ಕರ ಧಾರೆ ಹಿಡಿದು ಬಿಡ್ತಾಳೆ. ನೋಡಿ, ಅಲ್ಲಿಂದ ಬಂದು ಈ ಮನೆಯನ್ನ ಬೆಳೆಸು, ಆ ಮನೆಯನ್ನ ಉಳಿಸು ಮತ್ತು ಈ ಮನೆಯನ್ನ ಬೆಳಗಿಸು. ಇಲ್ಲಿ ಬಂದು ಏನಾಯ್ತು, ಮದುವೆ ಆದ ಮೇಲೆ ಮಗು ಹಾಕ್ತದೆ, ಜನನ. ನೋಡಿ ಹೇಗೆ ನೋವು ಹೇಗಿರ್ತದೆ. ಈ ಡೆಸಿಬಲ್ ಲೆಕ್ಕದಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ, ಒಂದು ಪ್ರಸವ ಆದಾಗ ಒಂದು ತಾಯಿ ಆ ನೋವು ಅವರಿಗೆ ಮಾತ್ರ ಗೊತ್ತು. ಯಾವುದೇ ಪುರುಷರಿಗೆ ಅಂತ ನೋವು ಸಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅನುಭವ ಬರಲಿಕ್ಕೆ ಸಾಧ್ಯ ಇಲ್ಲ. ಅನುಭವ ಬರಬೇಕು ಅಂತ ಇದ್ರೆ ಹೇಗೆ ನಮ್ಮ ಕಾಲು ಮಂಡಿ, ಕೆಲವರಿಗೆಲ್ಲ ಕಾಲು ಆಕ್ಸಿಡೆಂಟ್ ಅಲ್ಲಿ ಅದೆಲ್ಲ ಕಟ್ಟಾಗಿರ್ಬೋದು, ಅವ್ರಿಗೆ ಗೊತ್ತಿರ್ತದೆ. ಮಂಡಿಯ ಕೆಳಗಿನ ಕಾಲು ಒಂದ್ಸಲ ಕಟ್ಟಾದ್ರೆ ಎಷ್ಟು ಡೆಸಿಬಲ್ ನೋವಿದೆ, ಗುಣಿಸು 21. ಆ ನೋವು ಗುಣಿಸಿ 21, ಅಷ್ಟು ನೋವು ಅವಳಿಗೆ ಆ ಮಗುವನ್ನ ಭೂಮಿಗೆ ತರುವ ಅಷ್ಟು ನೋವು ಬರ್ತದೆ ಆ ತಾಯಿಗೆ. ಆ ತಾಯಿ ಆ ನೋವನ್ನು ಯಾವಾಗ ಮರಿತಾಳೆ ಗೊತ್ತಾ, ಆ ಮಗು ಅಳುವಿನ ಶಬ್ದ ಯಾವಾಗ ಅವಳ ಕಿವಿಯ ತಮಟೆ ಒಳಗೆ ಪ್ರವೇಶ ಮಾಡ್ತು, ರಿಲ್ಯಾಕ್ಸ್ ಬಾಲ್ಯ ಗೊತ್ತು. ಈಗ ಆ ನೋವು ಮರೆತು ಹೋಯ್ತು. ಕೂಡಲೇ ಏನು ಎನ್ನ ಬಾಲ್ಯ ಪಾಲೆ ಸಿಸ್ಟರ್, ನನಗೆ ಒಮ್ಮೆ ಮಗುವಿನ ಮುಖ ನೋಡಿಸ್ಬೇಕು ಅಂದ್ರೆ ಎಷ್ಟು ತ್ಯಾಗ ರೂಪ ನೋಡಿ ಅದು. ಅದಕ್ಕೆ ಹೇಳುದು, ಈ ಶರೀರ, ಆ ಅಮ್ಮಂದಿರ ಶರೀರದಲ್ಲ, ಈ ಸ್ತ್ರೀಯರ ಶರೀರ ಅದ್ಭುತ. ಬಹಳಷ್ಟು ನೋವನ್ನ ಮಾನಸಿಕವಾಗಿ, ಶಾರೀರಿಕವಾದ ನೋವನ್ನು ಸಹಿಸಿಕೊಳ್ಳುತ್ತ ಸಾಮರ್ಥ್ಯ ಆ ಶರೀರಕ್ಕಿದೆ. ನಾವೇನೋ ಕರ್ಮ ಜೀವನದಲ್ಲಿ ಕಷ್ಟದ ಕೆಲಸ ಮಾಡಬಹುದು, ಆದ್ರೆ ಆ ಮಾನಸಿಕ ಸದೃಢತೆ ಮತ್ತು ಶರೀರದ ಒಂದಷ್ಟು ವ್ಯವಸ್ಥೆಗಳು ಅದು ಆ ಮಹಾತಾಯಿಯ ಶರೀರದಲ್ಲಿ ಮಾತ್ರ ಇರ್ತದೆ. ಹಾಗೆ ಸೊ ಅಲ್ಲಿಂದ ನೋಡಿ ಮಗುವನ್ನ ಪ್ರಜನನ ಮಾಡಿ ಆಮೇಲೆ ಅಲ್ಲೇ ಮಗುವನ್ನ ಬೆಳೆಸಬೇಕು. ಹೇಗೆ ಬೆಳೆಸಬೇಕು? ನನ್ನ ಮಗುವಿಗೆ ಈ ಪ್ರಪಂಚದಲ್ಲಿ ಸಿಗುವಂತ ಎಲ್ಲ ಒಳ್ಳೆ ವಿದ್ಯೆ ಸಿಗಬೇಕು, ಒಳ್ಳೆ ಡ್ರೆಸ್ ಕೊಡಬೇಕು ನನ್ನ ಮಗನಿಗೆ, ಒಳ್ಳೆ ರೀತಿಯ ಆಹಾರ ಕೊಡಬೇಕು. ನಾನು ಹಸಿದಿದ್ದಾಗಲೂ ತೊಂದರೆ ಇಲ್ಲ, ನನ್ನ ಮಗು ಒಳ್ಳೆದನ್ನೇ ತಿನ್ಬೇಕು ಕೇಳೋದಲ್ಲ, ಲಾಲನೆ ಪಾಲನೆ ಬೆಳೆಸ್ತೀವಿ. ನಾವು ಏನ್ ಮಾಡ್ತೀವಿ, ಈ ಮಕ್ಕಳು ಅಮ್ಮನ ಹತ್ರ ಕೀಳಿ ಕಸಿತೀವಿ, ಕೆಲವು ಕಡೆಯಲ್ಲೆಲ್ಲ ಹಠ ಮಾಡ್ತೀವಿ, ಅಮ್ಮ ಕೊಡ್ಲೇಬೇಕು ನೀನು. ಯಾವುದು ಹೇಗೆ ನೋಡಿ, ಈ ಚಿಕ್ಕ ನಾವು ತೊಟ್ಲಲ್ಲಿ ಇರುವಾಗಲೇ ಅಮ್ಮನನ್ನ ಎಲ್ಲ ಕೆಲಸ ಮಾಡಿಸ್ತೀವಿ. ದೇವ್ರಿಗೆ ಹೋಗಿದ್ರೆ ಇದು ಬರ್ತಾರೆ ಅಮ್ಮ, ಅಮ್ಮನೇ ಗೊತ್ತಾಗ್ತದೆ ಇವ ಯಾಕೆ ಹೋಗುದು ಅಂತ, ಹಸಿವಾಗಿ ಹೋಗುದಾ ಅಥವಾ ಬಟ್ಟೆ ಒದ್ದೆ ಮಾಡಿದ್ದಾನ ಅಂತ ಅದಕ್ಕೆ ಗೊತ್ತಾಗ. ಆಟೋದಲ್ಲಿ ಗೊತ್ತಾಗ ತುಂಬ ಚಂಡಿ ಬಂತು ಕೊಡು ಹಾಗೆ. ಅಂದ್ರೆ ಆ ಭಾವನಾತ್ಮಕ ಪ್ರೀತಿ ನೋಡಿ, ಆ ಹೇಗೆ ಭಯಾನಕ ಹೇಗೆ ಬೆಳೀತದೆ ಅಂತ ಹೇಳಿದ್ರೆ, ಈ ಮಗು ಏನು ಬೇಕು, ಯಾಕೆ ಬೇಕು, ಎಲ್ಲಿ ಏನು ಮಾಡ್ತಾರೆ ಎಲ್ಲ ಗೊತ್ತಾಗ್ತದೆ ಅಮ್ಮನಿಗೆ. ಅಷ್ಟು ಕೇರ್ ತಗೊಂಡುಕೊಂಡು ಇದು ನನಗೆ ದೇವರು ಕೊಟ್ಟ ಪ್ರಸಾದ ಅಂತ ಹೇಳಿ, ಇದು ನನ್ನ ಕರ್ಮ ಜೀವನದ ಲೆಕ್ಕಾಚಾರ ಅಲ್ಲ ರೀ, ನನಗೆ ಇದು ದೇವರು ಕೊಟ್ಟ ಪ್ರಸಾದ, ಇದನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂತ ಒಂದೇ ಒಂದು ಆ ನಿಷ್ಠೆ ಶ್ರದ್ಧೆಯಿಂದ ಮಗನಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ಮಗನಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಕೊಟ್ಟು ಬೆಳೆಸ್ತಾರೆ. ನಾವು ಸ್ವಲ್ಪ ದೊಡ್ಡದಾದ ಮೇಲೆ 1ನೇ ಕ್ಲಾಸ್ ಓದಕ್ಕೆ ಶುರು ಮಾಡ್ತೀವಿ. ನೀರದ ಬಾಟ್ಲಿ, ಕೆಂಪುದ ಬೋರ್ಡು, ಪೈಪದ ಬೋರ್ಡು ಅವು ಕೊಡ್ತೀವಿ, ಕೊಡಂಜಿ ಬಿಡ್ತೀವಿ, ಈರ್ಗಳಂತ 3ನೇ ಕ್ಲಾಸ್ ನಾವು ಓಡಿಸಿ, ಅದು ಬೇಡ ನನಗೆ. ನನ್ನ ಇನ್ನೊಬ್ಬರ ಕ್ರೌಂಡ್ ನನ್ನ ಕ್ಲಾಸ್, ಅದು ಕೆಂಪಿದ ಅಮ್ಮ, ನನಗೆ ಅದೇ ಬೇಕು. ಹಠ ಏನ್ ಮಾಡ್ತಾರೆ ಅಮ್ಮ, ಮೊನ್ನೆ ತಂದಲ್ವಾ ಆದ್ರೆ ಅವ ಹಠ ಮಾಡಿದ ಕೂಡ ಏನ್ ಮಾಡ್ತಾರೆ ಅಮ್ಮ, ಎಲ್ಲಿ ಕನ್ನಡದಲ್ಲಿ ರೀ ಅವನಿಗೆ ಒಂದು ಬಾಟ್ಲಿ ತಂದು ಕೊಡ್ರಿ ಏನಾಯ್ತು, ಅಲ್ಲಿಂದ ಶುರು ಮಾಡ್ತೀವಿ ಒಂದೊಂದೇ ಕೇಳಲಿಕ್ಕೆ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗುವಾಗೆಲ್ಲ ನೋಡ್ರಿ, ಗಂಡ ಹೆಂಡತಿ ಮಗುವನ್ನು ನಡುವಿನಲ್ಲಿ ಇಟ್ಕೊಂಡು ಹೋಗ್ತಾರೆ. ಹೋಗುವಾಗ ಅವನಿಗೆ ಅಂಗಡಿಯಲ್ಲಿ ಆಟದ ಸಾಮಾನು ಗಿಜಿ ಕಾಣಿಸ್ತದೆ, ಅಮ್ಮ ನನಗೆ ಅಲ್ಲಿ ತೆಗೆದು ಕೊಡೋದು ಎಂತದ, ಅಲ್ಲಿ ಗೋಣಿಯಲ್ಲಿ ತುಂಬಿಸಿ ಉಂಟಲ್ಲ ಮನೆಯಲ್ಲಿ, ಎಷ್ಟು ಉಂಟು ಬೇಡ ಅಂತ ಹೇಳಿ ಏನ್ ಮಾಡ್ತಾರೆ ಅವನು ಹೇಳಿ, ಎರಡೂ ಕೈಯನ್ನ ಹೀಗೆ ಮಾಡಿ ನೆಲದಲ್ಲಿ ಹೊರಗಾಡ್ತಾರೆ, ನನಗೆ ಬೇಕು. ಏನ್ ಮಾಡ್ತಾರೆ ಅಮ್ಮ ಆಗ, ರೀ 10 ರೂಪಾಯಿ ಕೊಟ್ಟರೆ ತೆಗೆದುಕೊಡಿ, ತಡೆಯುವುದಿಲ್ಲ ಒಂದು. ಅಂದ್ರೆ ನಾವು ನೋಡಿ, ನಮಗೆ ಗೊತ್ತಿದ್ದು ಗೊತ್ತಿಲ್ಲ ಹೇಗೆ ನಾವು ವಸೂಲು ಮಾಡ್ತೀವಿ ಅಮ್ಮನ ಹತ್ರ ನೋಡಿ ಅಲ್ವಾ. ಅಪ್ಪ ಕೊಡೋದು ಗೊತ್ತು ಯಾರ ಹತ್ರ ಹೋಗ್ಬೇಕು ಅಂತ, ಅಪ್ಪ ಕೋಪ ಮಾಡಿದ್ರೆ ಅಂತ ಮಾಡಿದ್ರೆ ಅಮ್ಮ ಇನ್ಫ್ಲುಯೆನ್ಸ್ ಮಾಡು ನೀನು ಕೂಡಲ್ಲ ಅಪ್ಪ. ಹಾಗೆ ಆ ರೀತಿಯಲ್ಲಿ ನಾವು ಅಮ್ಮನ ಹತ್ರ ಎಲ್ಲವನ್ನ ಪಡ್ಕೊಳ್ತೇವೆ ನೋಡಿ. ಸ್ವಲ್ಪ ದೊಡ್ಡದಾದ ಮೇಲೆ ಮೊಬೈಲ್ ಬೇಕು, ಸ್ಕೂಟರ್ ಬೇಕು. ಮೊಬೈಲ್ ಯಾಕೆ ಬೇಕು? ನಾವು ಶಾಲೆಗೆ ಹೋಗುವ ಮೊಬೈಲ್ ಇತ್ತ ಇಲ್ಲ, ಎಂತ ನೀವು ಮೊಬೈಲ್ ಕೇಳುವುದು? ಅಮ್ಮ ನಿಮ್ಮ ಕಾಲದಲ್ಲಿ ಶಾಲೆ ಬೇರೆ, ನಮ್ಮ ಕಾಲದ ಶಾಲೆ ಬೇರೆ. ನಮ್ಮ ಕಾಲದಲ್ಲಿ ಪ್ರಾಜೆಕ್ಟ್ ಅದರಲ್ಲೇ ಮಾಡುದು. ಪ್ರಾಜೆಕ್ಟ್ ಗೊತ್ತಾಯ್ತಲ್ಲ, ಅದು ಚಿಕ್ಕ ಮೊಬೈಲ್ ಆಗುದಿಲ್ಲ, 1100 ಆಗುದು. ಅಪ್ಪನ ಹತ್ರ ಇರೋದು 1100 ಅದಾಗುದಿಲ್ಲ. J7 ಆಗಬೇಕು, 20,000 ಪ್ರಾಜೆಕ್ಟ್ ಎಲ್ಲ ಅದರಲ್ಲೇ ಮಾಡುವಾಗ ಅಪ್ಪ ಬೈತಾರೆ, ದರ್ಬರು ಮಾಡಿದ್ರೆ ಎಂತ ಅವಸ್ಥೆ ಮಾರಾಟ ಇದು. ಅಮ್ಮ ಎಂತ ಮಾಡಿದ್ರೆ ಮತ್ತೆ ನಾವು ದುಡಿದು
ತಂದಿದ್ದು ಯಾಕೆ ಮಕ್ಕಳಿಗೋಸ್ಕರ ಅಲ್ವಾ? ಹಾ ಬಂತು, ಸ್ಕೂಟ್ರು ಬಂತು, ಸ್ಕೂಟ್ರು ಕೂಡ ಹಾಗೆ ಎಲ್ಲವನ್ನ ನಾವು ಕೇಳೋದಕ್ಕೆ ಜಾಸ್ತಿ ಕಸಿತೇವೆ ಅವರಿಂದ. ಮದುವೆಗೆ ಸಮಯ ಬಂತು, ಏನ್ ಮಾಡ್ತೀವಿ ಗೊತ್ತಾ? ಮದುವೆ ಆಗ್ಬೇಕು ಅಂತ ಹೇಳುದಿಲ್ಲ. ಅಮ್ಮ, ನನ್ನ ಕ್ಲಾಸ್ಮೇಟ್ ಮೋಹನನಿಗೆ ಮದುವೆ ಆಯ್ತಮ್ಮ, ಸುಜಾತನಿಗೆ ಒಂದು ಮಗು ಮಣ್ಣೆ ದೇವಸ್ಥಾನದಲ್ಲಿ ಎಂತ ಮಾರ ನಿಮಗೆ ಮದುವೆ ಆಗ್ಬೇಕಾ ಕೇಳು. ಅಲ್ಲ, ನನಗೆ ನೀವು ಒಪ್ಪದಿದ್ರೆ ಬೇಡ, ಸತ್ಯ ನೋಡಿ ಇಟ್ಟಿದ್ಯಾ, ನೀವು ಬೇಡ ಅಂತ ಹೇಳಿದ್ರೆ ಬೇಡ, ಒಂದು ಉಂಟಮ್ಮ. ಇಲ್ಲಿ ಕೂಡ ಹಾಗೆ ಹೇಗೆ ಅವರನ್ನ ಕನ್ವರ್ಟ್ ಮಾಡಿ ನಮ್ಮ ಕೆಲಸವನ್ನು ಸಾಧಿಸಬೇಕು ನಮ್ಗೆ ಗೊತ್ತದೆ. ಆಮೇಲೆ ಮದುವೆ ಆಯ್ತಲ್ಲ, ಮದುವೆ ಆದ ಕೂಡ ಹೆಚ್ಚಿದ್ದೆಲ್ಲ ಅವ್ರದ್ದೇ ಇರ್ತಲ್ಲ ವ್ಯವಸ್ಥೆಗಳೆಲ್ಲ. ಯಾಕಂದ್ರೆ ಮಗನಿಗೆ ನೋವಾಗಿ ಮಕ್ಕಳಿಗೆ ನೋವಾಗುತ್ತೆ ಯಾವುದೇ ಕಾರ್ಯಕ್ರಮನ ಅಪ್ಪಂದಿರು ಮಾಡದೇ ಇಲ್ಲ, ಡೌಟೇ ಇಲ್ಲ. ಬಟ್ ನಾವು ಬಹಳಷ್ಟು ಬುದ್ಧಿವಂತ. ಹೇಗೆ ನಮ್ಗೆ ಬೇಕಾದಾಗಿ ಮದುವೆ ಆಯಿತು, ಇನ್ನೇನು ಅಮ್ಮ ನಾವು ಇಬ್ಬರು ಸುರತ್ಕಲಲ್ಲಿ ಒಂದು ರೂಮ್ ಮಾಡುವಂತ ಇದ್ದೀವಿ. ಯಾಕೆಂದ್ರೆ ಸಂಜೆ ಡ್ಯೂಟಿ ಬಿಟ್ಟು ಬರುವಾಗ ಎಂತ ಲಾರಿ ಇದು ಲೈಟು ಅದು ಕಷ್ಟ ಒಂದು ರೂಮ್ ಮಾಡ್ತೀವಿ. ಮತ್ತೆ ಬೇರೆ ಕಾರಣ ಅಲ್ಲ ನಾವು ಅಲ್ಲಿ ಇದು ಮಾಡೋದು. ಶನಿವಾರ ಆದಿತ್ಯವಾರ ಮನೆಯಲ್ಲೇ ಇಡ್ತೀವಿ, ಒಂದು ಮಾಡೋಣ ಅಮ್ಮ. ಆಗ ಅಮ್ಮನಿಗೆ ಅಂದ್ರೆ ಹೌದಲ್ವಾ, ಈಗ ಟ್ರಾಫಿಕ್ ಅಂತ ಉಂಟು, ಇಬ್ಬರಿಗೂ ಅಲ್ಲಿ ಕೆಲಸ. ಅಪ್ಪನ ಹತ್ರ ಹೇಳ್ತಾರೆ, ಇರಿ ನೋಡ್ರಿ ಅವ್ರಿಗೆ ಸ್ವಲ್ಪ ಕಷ್ಟ ಅಂತ ಒಂದು ಅಡ್ವಾನ್ಸ್ ಕೊಟ್ಟು ರೂಮ್ ಮಾಡಿ ಕೊಡ್ರಿ. ಆಯ್ತು, ಇವ್ರು ಯಾಕೆ ಕೇಳಿದ್ರೆ ಎಲ್ಲಿ ರೂಮ್ ಗೊತ್ತಲ್ವಾ, ಈ ಮುದುಕರ ಕಿರಿಕಿರಿ ಬೇಡ, ಸ್ವಲ್ಪ ಸಮಯ ಆರಾಮಾಗಿ ಮದುವೆಯಲ್ಲಿ ಸ್ವಲ್ಪ ಬೇಡ. ಅಮ್ಮ ಪಾಪ ಸತ್ಯವೇ ನಂಬುದು ನೋಡಿ, ಏನಾಯ್ತು ಅದು ಆಯ್ತು. ಅಲ್ಲಿವರೆಗೆ ನೋಡಿ ಹೇಗೆ ತಕ್ಕೊಳ್ತೀವಿ ನಾವು ಅಮ್ಮನ ಹತ್ರ, ಅಪ್ಪನ ಹತ್ರ. ಅಪ್ಪನ ನೋಡಿ, ಅಮ್ಮನ ಮಾತೃ ಭೋಜನ ಅಂತ ಹೇಳುವಾಗ ಅಪ್ಪನ ಪಾತ್ರ ಏನಿಲ್ಲ ಅಂತ. ಅಪ್ಪನ ಪ್ಯಾಂಟ್ ಹೇಗಿದೆ ನೋಡಿ, ಬೆಲ್ಟ್ ಹೇಗಿದೆ, ಚಪ್ಪಲ್ ಹೇಗಿದೆ, ಅವರ ಸ್ಕೂಟ್ರ್ ಯಾವುದು, ಅವರ ಮೊಬೈಲ್ ಫೋನ್ ಯಾವುದು, ಅವರ ಕನ್ನಡಕ ನೋಡಿ ಯಾವುದು ಯಾವುದಿರ್ತದೆ, ಎಷ್ಟು ಓಲ್ಡ್ ಇರ್ತದೆ. ಆದರೆ ಮಕ್ಕಳಿಗೆ ಕೊಡಿಸುವ ಹೇಗೆ ನೈಕ್ ಶೂ, ಸ್ಯಾಮ್ಸಂಗ್ ಮೊಬೈಲ್ ಮಕ್ಕಳಿಗೆ, ಅಪ್ಪನಿಗೆ ಗೊತ್ತಲ್ಲ ಯಾವುದು. ಎಲ್ಲವನ್ನ ತ್ಯಾಗ ರೂಪದಲ್ಲಿ ನಾವು ಮಕ್ಕಳು ಕೇಳ್ಪಡ್ಕೊಳ್ತೀವಿ. ಮದುವೆ ಆಗಿ ಆದ್ಮೇಲೆ ಇದು ಎಲ್ಲಿವರೆಗೆ ಅಂದ್ರೆ ಮದುವೆ ಆಗುವವರೆಗೆ ಆದ್ರೆ ಸ್ವಲ್ಪ ಆದ್ರೂ ಅಮ್ಮನ ಹತ್ರ ಎಲ್ಲ ಇದು ಮಾಡೋದೆಲ್ಲ ಇರ್ತದೆ. ಮದುವೆ ಆದ್ಮೇಲೆ ಮತ್ತೆ ಹೆಂಡತಿ ಹೇಳಿದಾಗಿ ಒಂದು ಸೀರೆ ತಗೊಂಡ್ಬಂದ್ರೆ ನೋಡ್ರಿ, ಅವ ಒಂದು ಸೀರೆ ತಗೊಂಡ್ಬರ್ತಾನೆ, ಅವನಿಗೆ ಪ್ರೀತಿ ಇದೆ ಇವಳ ಹತ್ರ ಕೂಡ, ಆದ್ರೂ ಸ್ವಲ್ಪ ಜಾಸ್ತಿ ಒಳ್ಳೆ ಈಚೆ ಗೊತ್ತಾಯ್ತಲ್ಲ, ಇದು ವಸ್ತು ಬಂದಿದೆ ಅಲ್ಲ ಈಗ ಹಾಗೆ. 2 ಸೀರೆ ತರ್ತಾನೆ ಅವನು ನೋಡಿ, ಮಗ ನೋಡಿ 2 ಸೀರೆ ತಗೊಂಡ್ಬರ್ತಾನೆ ದೀಪಾವಳಿಗೆ ಅಂತ ಕೈಲಿ ಒಂದು ಕಾರಣಕ್ಕೆ. ಸೀರೆ ತಂದು ಬೆಡ್ರೂಮ್ ಅಲ್ಲಿ ಇರ್ತಾನೆ, ಹೆಂಡತಿ ಹತ್ರ ಹೇಳ್ತಾನೆ, ನೋಡಿ 2 ಸೀರೆ ತಂದು ಒಂದು ಅಮ್ಮನಿಗೆ ಒಂದು ನಿಮ್ಮಲ್ಲಿ ನಿನಗೆ ನೋಡು, ನಾನು ಸ್ನಾನ ಮಾಡ್ತೇನೆ ಅಂತ. ನಾವು ಸ್ನಾನ ಮಾಡ್ಲಿಕ್ಕೆ ಹೋಗ್ತೇನೆ, ಹೆಂಡತಿ ನೋಡ್ತಾರೆ ಅದನ್ನು ನೋಡುವಾಗ್ತದೆ. ಒಂದು ಸೀರೆ ಒಳ್ಳೆದು ಹೆಂಡತಿ ಗೊತ್ತಿರ್ತದೆ, ಒಳ್ಳೆದು ಅದನ್ನು ಒಮ್ಮೆ ನೋಡಿ ಈಗ ಇರ್ತದೆ. ಮತ್ತೆ ಇದನ್ನೇ ಅಡಿಗೆ ಮಾಡೋದು, ಅತ್ತೆಗೆ ತಂದದ್ದು ಯಾಕೆ ಇಷ್ಟು ಚಂದದ್ದು ಬಂದದ್ದು, ಅಲ್ಲಿ ಬೇರೆ ಪೂಜೆರಲ್ಲಿ 300 ರೂಪಾಯಿ ಇತ್ತು, ಇದನ್ನು ಯಾಕೆ ಹೋಗಲ್ಲ ಹೇಳ್ತಾರೆ. ಇದು ಸೀರೆ ಹಾಕುದು, ಇದು ಚಂದ ಉಂಟ್ರೆ ಅವ್ರು ಇಲ್ಲಿ ಹೋಗ್ತಾರೆ ಸುಮ್ಮನೆ ಸೀರೆ, ಇದು 2 ಇರಲಿ, ನಾಳೆ ಅಮ್ಮನಿಗೆ ಒಂದು ದೂಜಪುರ 150 ರೂಪಾಯಿ ತಗೊಬಂದು ಕೊಡಿ ಇರಲಿ. ಹೀಗೆ ಗೊತ್ತಾಯ್ತಲ್ಲ ಹೆಂಡತಿ ಅದು. ಆದ್ರೆ ಅಮ್ಮನ ಹತ್ರ ಸಿಗುವ ಹಾಗೆ ಮಾಡಿದ್ರೆ ಹೇಗೆ ಗೊತ್ತಾ, ಅವು ಬರುವಾಗಲೇ ಅಲ್ಲಿ ಮೇಜಿನ ಮೇಲೆ, ಚಾವಡಿಯಲ್ಲಿ ಮೇಜಿನ ಮೇಲೆ ಇಟ್ಟು 2 ತಂದು ಕೂಡ ಇದ್ದಾರೆ, ನಿಮಗೆ 2 ಸೀರೆ ತಂದಿದ್ದೀನಿ, 2 ಸೀರೆ ಹಾಕಿ ತಕೊಳ್ಳಿ ನೀವು ಅಂತ ಹೇಳಿ ಹೋಗ್ತಾನೆ ಅವ್ನು ಸ್ನಾನ ಮಾಡಿ. ಈಗ ಅಮ್ಮ ಏನ್ ಮಾಡ್ತಾರೆ ಹೇಳಿ, ನಿಮ್ಗೆ ಹಾಗೆ ಸೀರೆ, ನಿಮಗೆ ಹಾಗೆ ಸೀರೆ, ನಾನು ಇಲ್ಲಿ ಹೋಗ್ತೇನೆ, ನೀನು ಇಟ್ಕೊಮ್ಮ. ಎಷ್ಟು ವ್ಯತ್ಯಾಸ ನೋಡಿ, ಇದು ತ್ಯಾಗದ ಒಂದು ವ್ಯತ್ಯಾಸ, ರೂಪ ಎಷ್ಟಿದೆ ನೋಡಿ. ನನಗೆ ಎಲ್ಲರೂ ಹಾಗೆ ಹೇಳ್ತಾರೆ ಅಂತ ಹೇಳಿದ್ರು, ಆದ್ರೆ ಮೋಸ್ಟ್ ಆಫ್ ದ ಕೇಸಸ್ ಎಲ್ಲ ಹೀಗೆ. ಯಾವಾಗ ಈ ಮಾತೃ ಹೃದಯ ನೋಡಿ ನಮಗೆ ಕೊಡುವುದರಲ್ಲಿ ತುಂಬಾ ಖುಷಿ ಪಡ್ತದೆ. ನಾವು ಎಷ್ಟು ನೋವು ಕೊಟ್ಟರು ಕೂಡ ಅದು ಏನ್ ಮಾಡ್ತದೆ, ಬಹಳಷ್ಟು ಕ್ಷಮಾದಯತ್ವ ಅಂತ ಹೇಳಿದ್ರೆ ನೋಡಿ, ಕ್ಷಮೆ ಕೊಡುವಂಥದ್ದು. ಅದು ಅಮ್ಮನಷ್ಟು ಕ್ಷಮೆ ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಮಾತು ಹೇಳಿದ್ದಾರೆ ಪುರಂದರದಾಸರು, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯದ ನವ ಮಾಡಿ ಫಲವೇನು, ಸತ್ಯ ಸದಾಚಾರ ಇಲ್ಲದವರು ಜಪ 10,000 ಮಾಡಿ ಫಲವೇನು. 2 ವಾಕ್ಯದಲ್ಲಿ ಒಂದು ಲೋಡ್ ಸಂಸ್ಕಾರ ತುಂಬಿಸಿಬಿಟ್ಟಿದ್ದಾರೆ. ಹೆತ್ತ ತಾಯಿ ತಂದೆಗಳ ಚಿತ್ತ ಮನಸ್ಸನ್ನು ನೋವು ಮಾಡಿ ನಿತ್ಯ ನೀವು ಹೊರಗಡೆ ಹೋಗಿ ಧ್ಯಾನ ಮಾಡಿ ಏನು ಪ್ರಯೋಜನವಾಗಲ್ಲ. ಇಲ್ಲಿ ಮೈನಿಗೇಟೇ ಓಪನ್ ಆಗಲಿಲ್ಲ, ಮತ್ತೆ ಹೊರಗಡೆ ಎಲ್ಲ ನೀವೇನು ಮಾಡಿದ್ರು ಪ್ರಯೋಜನ ಇಲ್ಲ. ಅದಕ್ಕೆ ಮನೆಯಲ್ಲಿ ಒಂದ್ಸಲ ಚೆನ್ನಾಗಿ ಅಮ್ಮನ ಹತ್ರ ಮಾತಾಡೋದನ್ನು ಕಲಿಬೇಕು, ಅಮ್ಮನಿಗೆ ಗೌರವ ಕೊಡೋದನ್ನು ಕಲಿಬೇಕು. ಎಷ್ಟು ಜನ ನಾವು ನಮ್ಮ ಮನೆಯಲ್ಲಿ ಯಾರಾದ್ರೂ ನಮ್ಮ ಆತ್ಮೀಯರು ಅಥವಾ ನಮ್ಮ ನೆಂಟರಿಷ್ಟು ಬಂದಾಗ ನನ್ನ ಅಮ್ಮನ ಬಗ್ಗೆ, ನನ್ನ ಅಪ್ಪನ ಬಗ್ಗೆ ವರ್ಣನೆ ಮಾಡ್ತೀರಿ ಹೇಳಿ. ನನ್ನ ಹೆಮ್ಮೆ ಅಮ್ಮ, ನನ್ನ ಬಾಲ್ಯದಲ್ಲಿ ಹೇಗಿದ್ರು ಗೊತ್ತಾ, ಯಾವ ಮನೇಲಿದ್ರು ಗೊತ್ತಾ, ಏನೆಲ್ಲ ಕೆಲಸ ಮಾಡಿ ಗೊತ್ತಾ, ಅಪ್ಪ ನೋಡಿ ಏನೆಲ್ಲ ಮಾಡಿದ್ರು ಹೇಳ್ತೀವ ನಾವು. ನಮ್ಮದು ಮೊಬೈಲ್ ಇತ್ತು, ನಂಬರು, ಅದು ಮತ್ತೆ ಬೈಕ್ ಇದ್ದು ವಸ್ತು ವಿಷಯ, ಆಮೇಲೆ ನಾವು ಮಾಡಿದಂಥ ವಿಷಯವನ್ನ ಹೇಳ್ತೀವಿ. ಬಟ್ ಈ 2 ದೇವರು, ಮನೆಯ ದೇವರು, ಇವರ ಬಗ್ಗೆ ಹೇಳ್ತೀವ ನಾವು. ಕೆಲವು ಮನೆಯಲ್ಲಿ ಹೀಗೆ ಆಗ್ತದೆ, ಯಾರಾದ್ರೂ ಪೊಲೆ 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 ಒಲೆ ಒಲೆ ಕೊಲೆ ನನ್ನ ಬೇಕಾ
ಈ ಮಗನನ್ನು ಹೆಚ್ಚು ದೊಡ್ಡದು ಮಾಡುವಂತಹ ಒಂದು ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಪುಣ್ಯಗಳನ್ನು ಮಾಡಬೇಕಿತ್ತು ಅವರು ಹೇಳಿ. ಅದಕ್ಕೆ ತಾಯಿ ತಂದೆ ಇಬ್ಬರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಅವಾಗ ಬರ್ತಿದ್ದಾರೆ. ಎಷ್ಟು ಸ್ಪಷ್ಟವಾಗಿ ಕಾಣಿದ್ದಾರೆ. ಅದಕ್ಕೆ ನೀವು ನಡೆದಾಡುವ ದೇವರುಗಳು ಅಂತ ಹೇಳ್ತೀವಲ್ಲ, ನಮ್ಮ ಮನೆಯಲ್ಲಿ ನನಗೆ ವಿದ್ಯೆ, ನನಗೆ ಅನ್ನ, ನನಗೆ ಬಟ್ಟೆ, ನನಗೆ ಸಂಸ್ಕಾರವನ್ನು ನೀಡಿದವರು ಇವರು. ಅದು ಬಿಟ್ಟು ಹೂವಲ್ಲಿ ದೇವಸ್ಥಾನದಲ್ಲಿ ಇದ್ದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ, ಬೇರೆ ಬೇರೆ ದೇವಸ್ಥಾನ ಅವರು ಬಂದು ನಮ್ದು ಅಂಗಡಿ ಶಾಲೆದು ಫೀಸ್ ಕಟ್ಟಿದಾರ, ಅವರು ನನಗೆ ಹುಷಾರಿಲ್ಲದಾಗ ನನಗೆ ಟ್ರೀಟ್ಮೆಂಟ್ ಮಾಡಿದಾರ ಹೇಳಿ. ಅದು ಆಧ್ಯಾತ್ಮಿಕ ಸಾಧನೆ. ಈ ಜನ್ಮಕ್ಕೆ ನೆಕ್ಸ್ಟ್ ಜನ್ಮಕ್ಕೆ ಮಾಡುವಂತಹ ಸಾಧನೆಗೆ ನೀವು ಅಲ್ಲಿ ಹೋಗಿ ನಮಸ್ಕಾರ ಮಾಡು. ಆದ್ರೆ ನಿಜವಾದ ತಂದೆ ತಾಯಿ ಯಾರು? ಇಲ್ಲಿದ್ದಾರೆ ಇವರು. ಅದಕ್ಕೆ ಆ ಹಾಡಿನಲ್ಲಿ ನಮ್ಮ ಹಿರಿಯರು ಬರ್ತಿದ್ದಾರೆ, ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ದೇವರು ನೀಡಬಲ್ಲ ಜಗದಿ ನಮಗೆಲ್ಲ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ, ಇಷ್ಟು ತ್ಯಾಗ, ಇಷ್ಟು ಪ್ರೀತಿಯನ್ನು ಕೊಡುವಂತ ಅಮ್ಮ ಅಪ್ಪರನ್ನ ನಾನು ಹೇಗೆ ನೋಡಿಕೊಳ್ಳುತ್ತೇನೆ? ಆ ಹಾಡಿನಲ್ಲಿ ಎರಡನೇ ಹೀಗೆ, ಸೃಷ್ಟಿ ಮಾಡುವ ಬ್ರಹ್ಮದೇವ, ಭಕ್ತ ಬಾಂಧವ ಮಹಾವಿಷ್ಣು, ಶರಣ ಪಾಲಕ ಮಹಾದೇವ, ಬ್ರಹ್ಮ ವಿಷ್ಣು ಮಹೇಶ್ವರ, ಹೆತ್ತ ಕರುಳನು ಕಾಣದೆ ಶಿಲೆಗಳಾದರು ಲೋಕದಲ್ಲಿ. ಅವರೆಲ್ಲ ಕಲ್ಲುಗಳು. ನಿಜವಾದ ದೇವರುಗಳು ಯಾರು? ನನ್ನ ಮನೆಯಲ್ಲಿ ಇಷ್ಟೆಲ್ಲ ನನಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರಲ್ರಿ ಇವರು. ಇವರನ್ನ ಕೂಗಿಸಿ ಅವರಿಗೆ ರುದ್ರಾಭಿಷೇಕ, ಅವರಿಗೆ ಹೂವಿನ ಪೂಜೆ ಮಾಡಿದ್ರೆ ಏನಾಗ್ಬೋದು? ಮುಟ್ಟುತ್ತದ? ಅದು ತಲುಪುತ್ತದ? ಇಲ್ಲ. ಮನೆ ಗೇಟ್ ಹಾಕಿಬಿಟ್ರೆ ಏನಾದ್ರು ಒಳಗೆ ಬರ್ಲಿಕ್ಕೆ ಆಗ್ತದ? ನಿಮಗೆ ಬ್ಲೆಸ್ಸಿಂಗ್ಸ್, ವರದಾನ, ಆಶೀರ್ವಾದ ಒಳಗೆ ಬರ್ತದ? ಮನೆದು ಗೇಟ್ ಬಂದು ತರ್ಲಿಕ್ಕೆ ಆಗ್ತದ? ಮನೆ ಗೇಟ್ ಓಪನ್ ಮಾಡ್ಲೇಬೇಕು. ಮನೆ ಗೇಟ್ ಯಾರು? ಅಪ್ಪ ಅಮ್ಮ, ಎರಡು ಗೇಟು. ಅದಕ್ಕೆ ನಮ್ಮ ಸಮಿತಿಯಲ್ಲಿ ನೀವು ಯೋಗ ಮಾಡಿ ನಿಮ್ಮ ಸ್ವಾರ್ಥಕ್ಕೆ. ಅದರಲ್ಲಿ ಒಂದು ವಿಭಾಗ ಇದೆ, ಯಾವುದು? ಅಮ್ಮನ ಪ್ರೀತಿ ಪಡೆದುಕೊಳ್ಳುವಂತಹ ವಿಭಾಗ. ಇದರಲ್ಲಿ ವಿಯೋಗಿಗಳಾಗಬೇಡಿ. ಇದು ಯೋಗಮಯವಾಗಿರ್ಲಿ, ಮನೆ ಯೋಗಮಯವಾಗಿರ್ಲಿ. ಅದಕ್ಕೆ ಇದನ್ನ ಹೇಳಿದೆ. ಅದಕ್ಕೆ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಮತ ಇರಲಿ, ತಾಯಿ ಇಸ್ ತಾಯಿ, ಅಮ್ಮ ಇಸ್ ಅಮ್ಮ. ಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಇವರೆಲ್ಲ ಜನ್ಮ ಪಡೆದು ಬಂದಿದ್ದಾರಲ್ಲ ಅಮ್ಮಂದಿರು, ಸ್ಪೆಷಲಿ ತಾಯಿಯ ಶರೀರವನ್ನು ಪಡ್ಕೊಂಡು. ನಾನು ಆಗಲೇ ಹೇಳಿದೆ, ಬಹಳಷ್ಟು ಪವರ್ಫುಲ್ ಶರೀರ. ಅದು ಚಿಕ್ಕ ಉದಾಹರಣೆ ಅಂದರೆ ಹೀಗೆ ನೋಡಿ, ಒಂದು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂತ ತಿಳ್ಕೊಳ್ಳಿ. ಅವಾಗ ನಾವೆಲ್ಲ ಅಣ್ಣಂದ್ರು ಇರ್ತೀವಿ, ಆ ಕಡೆ ಅಕ್ಕಂದ್ರು ಇರ್ತಾರಲ್ಲ ಇದರಲ್ಲೆಲ್ಲ ಬಸ್ಸಲ್ಲಿ. ಬಸ್ಸಿನ ಡ್ರೈವರ್ ಎಲ್ಲಿಯೋ ಇದಕ್ಕೆ ನಿಲ್ಲಿಸಿ ಬಿಟ್ಟ ಅಂತ ತಿಳ್ಕೊಳ್ಳಿ. ಯಾವ್ದು ಗೊತ್ತಾಗ್ತದೆ ಅವನಿಗೆ ಅರ್ಚಂಡು. ಅವ ಇಳಿದು ಹೋದ ಕೂಡಲೇ ಅವನ ಹಿಂದೆ ಎಷ್ಟು ಜನ ಹೋಗ್ತಾರೆ ಅಣ್ಣಂದಿರು ಹೇಳಿ? ಎಲ್ಲ ಇವ್ರ ಹತ್ರ ಕೇಳಿ, ನೀವು ಹೋಗ್ತೀರಾ ಅಲ್ಲಿ ಎಲ್ಲ ವ್ಯವಸ್ಥೆ ಸರಿ ಉಂಟಾ? ಇಲ್ಲದ್ರೆ ಬೇಡ, ಸಂಜೆ ಬೇಕಾದ್ರೆ ಆಗ್ತದೆ, ಹೋಗುದಿಲ್ಲ ನಾವು. ಆ ಧಾರಣಾ ಸಾಮರ್ಥ್ಯ ಇರುವುದು ಅಕ್ಕದಿರಿ. ಒಂದು ಇಡೀ ದಿವಸ ಇದಕ್ಕೆ ಮೂತ್ರಾಲಯಕ್ಕೆ ಹೋಗೋದೇ ಇಲ್ಲ. ಎಷ್ಟು ಜನ ಆಫೀಸ್ನಲ್ಲಿ ಟಾಯ್ಲೆಟ್ ಯೂಸ್ ಮಾಡೋದಿಲ್ಲ, ಇವರಲ್ಲಿ ನೀರು ಕುಡಿಲಿಕ್ಕೆ ಎದುರುದಕ್ಕೆ ನಾವು ಯೋಗದಲ್ಲಿ ಹೇಳುದು ನೀರು ಕುಡಿಯುತ್ತೇವೆ. ಅದು ಆಫೀಸಲ್ಲಿ ಟಾಯ್ಲೆಟ್ ಸರಿ ಅದಕ್ಕೆ ಕುಡಿಯುವುದಿಲ್ಲ. ಅಷ್ಟು ಧಾರಣ ಸಾಮರ್ಥ್ಯ ಇದೆ. ಒಂದು ನೋವು ತಡ್ಕೊಳ್ಳೋದು, ಒಂದು ನೋವು ನೋಡಿ ಆ ಶರೀರಕ್ಕೆ ಆದಂತ ನೋವು, ಇನ್ನೊಂದು ಮಾನಸಿಕ ನೋವು, ಅದನ್ನು ತಡ್ಕೊಳ್ಳೋದು, ಇದೆಲ್ಲ ಪವರ್ಫುಲ್. ಅದಕ್ಕೆ ಈ ಹೆಣ್ಣಿನ ಶರೀರ ದೇವರು ಹಾಗೆ ಡಿಸೈನ್ ಮಾಡಿದ್ದಾರೆ. ಇನ್ನೂ ಭಾರತ ಹೆಣ್ಣುಗಳಿಗೆಲ್ಲ ಶಕ್ತಿ ಕೊಟ್ಟ ತಾಯಿಯ ಅಂತಃಕರಣ ಇವತ್ತೊಂದು ಚಿಕ್ಕ ಮಗುವಿನಲ್ಲೂ ಕಾಣಬಹುದು ಭಾರತ ದೇಶದಲ್ಲಿ. ಹೊರಗಿನ ದೇಶದಲ್ಲೆಲ್ಲ ಅಲ್ಲಿ ಯಂತ್ರ ಮಿಷಿನ್ ಇದ್ದಾಗೆ. ನಿಮ್ಗೆ ಗೊತ್ತಲ್ಲ, ಅಫ್ಘಾನಿಸ್ತಾನ ಕೆಲವೆಲ್ಲ ಒಳಗೆಲ್ಲ ಸಂತೆ ಹೆಣ್ಣುಗಳನ್ನ ಸೇಲ್ ಮಾಡ್ತಾರೆ. ಅವರಿಗೆ ಈ ಭಾವನೆ ಇಲ್ಲ. ಭಾರತದಲ್ಲಿರುವಂತಹ ಎತ್ರ ನಾರಿ ಎಂದು ಪೂಜದೆ ರಮಂತಿ ತತ್ರ ದೇವತಾ, ಆ ಭಾವನೆ ಇಲ್ಲ ಅಲ್ಲಿ. ಅಲ್ಲಿ ಬರೀ ಹೆಣ್ಣುಗಳು. ಯಾಕೆ ಉಪಾಯ? ಹೆಣ್ಣು ವಯಸ್ಸು ಕಮ್ಮಿ ಅದಕ್ಕೆ ಜಾಸ್ತಿ ರೇಟು, ವಯಸ್ಸು ಜಾಸ್ತಿ ಅದಕ್ಕೆ ಕಮ್ಮಿ ರೇಟು. ಹೇಗಿದೆ ಅದನ್ನು ತಗೊಂಡುಕೊಂಡು ಹೋಗಿ ಆಟ ಆಡಿ ಅಂತ ಹೇಳು. ಯಾರು ಶಿವಿಗೆ ತಗೊಂಡು ಹೋಗಿ ಹೇಳ್ತಾರೆ ತಗೊಳ್ಳಿಕ್ಕೆ? ಹುಡುಗ ಹೇಳ್ತಾನೆ, ಹುಡುಗಿ ಹೇಳ್ತಾನೆ? ಹುಡುಗ ಏನ್ ತಗೊಳ್ತಾನೆ? ತಗೊಂಡು ಇಲ್ಲಿ ಹೋಗ್ತಾನೆ, ಹೊರಗಡೆ ಆಟ ಆಡ್ಲಿಕ್ಕೆ ಹೋಗ್ತಾನೆ ಅಲ್ವಾ? ಎರಡನೇದು ಅಲ್ಲಿ ಏನು ಉಳಿದಿದೆ? ಒಂದು ಬಾಲ್ ಮತ್ತೆ ಒಂದು ಬೊಂಬೆ. ಈಗ ಆ ಹುಡುಗಿ ಏನನ್ನು ತಗೊಳ್ತಾಳೆ? ಬೊಂಬೆ. ಯಾಕೆ ಬಾಲ್ ತಗೊಳ್ಳುದಿಲ್ವಾ? ಬೊಂಬೆ ಯಾಕೆ ತಗೊಳ್ತಾಳೆ? ಯಾಕೆಂದ್ರೆ ಬೊಂಬೆ ನೋಡಿದ ಕೂಡಲೇ ಅವಳಲ್ಲಿ ತಾಯಿತನ ಜಾಗೃತ ಆಗುತ್ತದೆ, ಹಿಡ್ಕೊಂಡು ಹೋಗ್ತಾಳೆ. ಒಳಗೆ ಸೀದಾ ಎಲ್ಲಿ ಹೋಗ್ತದೆ ಹೇಳಿ? ಬಾತ್ರೂಮ್ಗೆ ಹೋಗ್ತದೆ, ಕಾಲನ್ನ ಚಾಚಿ ಅದರ ಮೇಲೆ ಮಲಗಿಸ್ತದೆ. ಆಮೇಲೆ ಆ ಮಗುವಿಗೆ
ನೀರು ಹಾಕ್ಲಿಕ್ಕೆ ಶುರು ಮಾಡ್ತಾಳೆ. ಏನ್ ಹೇಳ್ತಾರೆ ಬಾಯಲ್ಲಿ? ಜೋ ಜೋ ಶ್ರೀ ಕೃಷ್ಣ ಪರಮಾನಂದ. ಆ ಹಾಡದಲ್ಲಿ ಎಲ್ಲ ಚಂದ ಸ್ನಾನ ಮಾಡಿಸಿ ಅದಕ್ಕೆ ಇದೆಲ್ಲ ಹಾಕಿ ಒಂದು ಬಟ್ಟೆ ಕಟ್ಟಿ ಎಲ್ಲ ಇರ್ತಾರೆ. ನೋಡಿ ಇದು ಹೇಗೆ ಇದಾದದ್ದು. ನೀವು ಕೆಲವರೆಲ್ಲ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ, ಮನೆಯಲ್ಲಿ ಆ ಹೆಣ್ಣು ನೋಡಿದಾಳೆ ತಾಯಿ ಅದನ್ನ ಹಾಗೆ ಮಾಡೋದು, ಅದಕ್ಕೆ ಅವಳು ಮಾಡೋದ್ರಲ್ಲಿ ವಿಶೇಷತೆ ಉಂಟು. ಅದನ್ನು ಇವ ಬೋಗು ನೋಡ್ಲಿಲ್ವಾ? ಈ ಬಾಲ್ ಕೊಡೋದಲ್ಲ ಹೊರಗಡೆ, ಅವ ನೋಡ್ಲಿಲ್ವಾ? ಅವ ಯಾಕೆ ಮಾಡೋದಿಲ್ಲ ಹೇಳಿ ಅದನ್ನ? ಹೌದಲ್ಲ? ಯಾಕೆ ಅಂತ ಹೇಳಿದ್ರೆ ಅಲ್ಲೇ ಗೊತ್ತಾಗ್ತದೆ. ಅದು ಅದು ಅದಕ್ಕೆ ಡೆಲಿವರಿ ಪ್ರಸವ ಆಗಿದೆ 6ನೇ ಕ್ಲಾಸ್ನ ಮಗುವಿಗೆ, ತಾಯ್ತನ ಬರ್ಬೇಕಾದ್ರೆ ಹೇಳಿ, ಅದಕ್ಕೆ ಹೇಳುದು ಬೈ ಬರ್ತ್ ರಕ್ತದಲ್ಲೇ ಇದೆ. ಅಲ್ಲಿ ಇನ್ನೊಂದು, ನನ್ನ ಮಗಳು ಕೂಡ ತಾಯಿಯಾಗಿ, ನಾವೆಲ್ಲ ಅಣ್ಣಂದ್ರೆ ಹೊರಗಡೆ ಕೆಲಸಕ್ಕೆ ಹೋಗಿ ಅಂಗಳಕ್ಕೆ ಬರ್ತೀವಿ, ಅಂಗಳಿಗೆ ಬಂದು ಇಬ್ಬರು ಟಿವಿ ನೋಡ್ತಾ ಇದ್ದಾರೆ, ಒಬ್ರು ಓದ್ತಾ ಇದ್ದಾರೆ, ಒಬ್ಬರು ಟಿವಿ ನೋಡಿದ್ರೆ, ಒಬ್ಬ ಮಗಳು ಅಂತ ತಿಳ್ಕೊಳ್ಳಿ. ನೀವು ಜಗಲಿ ಕೂತ್ಕೊಂಡು ಕರೀವ, ಅಮ್ಮ ಏರುಲ್ಲಾರ ಇಲ್ಲಲ್ಲ ಹೆಂಗೊಂಜಿ ಇಲ್ಲೋಟ್ರೆ ನೀರು ತಂದು ಕೊಡ್ಲೇ ಬಾಲೆ ಅಂತ ಹೇಳ್ತೀರಿ. ನೀವು ಯಾರು ನೀರು ತಂದು ಕೊಡ್ತಾರೆ? ಹುಡುಗ ತಂದು ಕೊಡ್ತಾನೆ, ಹುಡುಗಿ ತಂದು ಕೊಡ್ತಾರೆ? ಹುಡುಗಿ. ಇವರೆಲ್ಲ ಅವನು ಹುಡುಗ ಅಂತ ಹೇಳ್ತಾರೆ. ಯಾರು ತಂದು ಕೊಡ್ತಾರೆ? ಹುಡುಗಿ ತಂದು ಕೊಡ್ತಾರೆ. ಹುಡುಗ ಎಂತ ಮಾಡ್ತಾನೆ? ಅವ ಟಿವಿ ನೋಡ್ತಾ ಇರ್ತಾನೆ, ಈ ಅಮ್ಮೆ ಬರ್ತತೆ ಮಾರ, ಅಮ್ಮೆ ಇದೇ ಇಲ್ಲಿ. ಮಗಳಿಗೆ ಹೇಗಿರ್ತೇವೆ? ಹೇಗೆ ಎರಡು ಬೈದು ಹೋಗ್ತಾಳೆ, ನೀವು ಎಷ್ಟೊತ್ತಾಯ್ತು ಎಲ್ಲಿ ಹೋದ್ರಿ ನೀವು ಅಂತೆಲ್ಲ ಕೇಳಿಸಿ ಹೋಗ್ತಾಳೆ. ಹೌದಲ್ವಾ? ಮಗ ಕೇಳ್ತಾನೆ ಹೇಳಿ. ಅಂದ್ರೆ ಆ ಮಗಳಲ್ಲಿ ಕೂಡ ನಮಗೆ ತಾಯ್ತನ ಸಿಕ್ಕಿದ್ರು ನೋಡಿ. ಅಮ್ಮನ ನೋಡಿದಾಗ ಆಗಿಲ್ವ ನಮಗೆ? ಅಮ್ಮ ಅವಳು ನೀರು ತಂದು ಕೊಡುವ ಏನಾಗ್ತದೆ ನಮಗೆ ಬಯಲಿದವರಿಗೆ? ಅಮ್ಮನ ನೋಡಿದಾಗ ಆಗ್ತದೆ. ಇನ್ನು 60 ವರ್ಷ 80 ವರ್ಷದ ಅಜ್ಜಿ ಇದ್ದಾರೆ, ಅವರಿಗೆ 60 ವರ್ಷ ಮಗ ಇದ್ದಾನೆ. ಅಜ್ಜಿಗೆ ನಡಲಿಕ್ಕೆ ತಿಳಿದಿಲ್ಲ, ಆದ್ರೂ ಅಜ್ಜಿ ಆ ಮಗನ ಕೇರ್ ತಗೊಳ್ತಾರೆ. ಹೇಗೆ ಅಂತ ಹೇಳ್ತಾರೆ, ಸೊಸೈಟಿ ಕೇಳೋದು, ಇದೆಯಲ್ಲ ಸುಮಾರು ಬರ್ತಾನೆ, 10 ಗಂಟೆಗೆ ಬರ್ಪೆ, 6 ಗಂಟೆಗೆ ಯಾವಾಗಲೂ ಬರ್ತಾನೆ, ಏನ್ ಬರ್ಲಿಲ್ವ ಅಮ್ಮ ಅಂತ ಕೇಳ್ತಾರೆ. ಬಂದರೆ ಅಮ್ಮ ಅತ್ತೆ ಅವ್ರು ಇದ್ದಾರೆ ಇಲ್ಲಿ, ಊಟ ಮಾಡಿದ್ವಿ ನಾವು. ಈ ಅಜ್ಜಿಗೆ ಆಚೆ ಹೋಗ್ಲಿಕ್ಕೆ ಇವ್ರು ಯಾಕೆ ಅವಳ ಆ ಮಗನ ಬಗ್ಗೆ 60 ವರ್ಷದ ಮಗನ ಬಗ್ಗೆ ಕೇರ್ ತಗೊಳ್ಬೇಕು ಹೇಳಿ? ವಯಸ್ಸಿನ ಬಂಧವೇ ಇಲ್ಲ ರೀ ಮಾತೃತ್ವಕ್ಕೆ. ಅಲ್ಲೂ ತಾಯ್ತನ ವಿಜೃಂಭಿಸ್ತದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಗೆ ಗೊತ್ತಾ? ಹೆಂಡತಿ ಕೂಡ ತಾಯಿಯಾಗಿ ಟ್ರೀಟ್ ಮಾಡ್ತಾಳೆ ನಮ್ಮನ್ನ. ಇವರಿಗೆ ಸ್ವಲ್ಪ ಕಿತ್ತಿರ ಅವನಿಗೆ ಬಿಡ್ತಿತ್ತು, ಹೊಳ್ಳಿ ಚಾಪೆ. ಅದಕ್ಕೆ ನಾನು ಒಂದು ಚಂದದ ಉದಾಹರಣೆ ಹೇಳಿದ್ದೀನಿ. ಹೇಗೆ ಗೊತ್ತಾ? ನಿಮಗೆ ಒಂದು 3 ದಿವಸ ಮಲೇರಿಯಾ ಜ್ವರ ಬರಬೇಕು, ನೀವು ಮಲಗಿರ್ತೀರಿ ಕೋಣೆಯಲ್ಲಿ, ಏನಿಲ್ಲ, ಭಯಂಕರ ಎಲ್ಲ ಬಿಟ್ಟು ರೈಲ್ ಬಿಡ್ತಾ ಜನ, ಭಯಂಕರ ಡಸ್ಬೂಸ್ ಎಲ್ಲ ಬಿಟ್ಟ ಜನ, ಜ್ವರ ಹೇಗೆ? ಇವಳು ಒಂದು ಗ್ಲಾಸಲ್ಲಿ ಬಿಸಿ ನೀರು ಮತ್ತೊಂದು 2 ಮಾತ್ರೆ ಇಟ್ಕೊಂಡು ಬರ್ತಾಳೆ. ನಿಮ್ಮ ಮಾತ್ರ ಅಲ್ಲಿ ಒಳಗೆ ಬರುವಾಗಲೇ ನಿಮ್ಮ ಹೆಂಡತಿ ಎಲ್ಲ ಬರುದು, ನಿಮಗೆ ಅವಳನ್ನು ನೋಡ್ತೀರಿ, ಹೆಂಡತಿ ಎಲ್ಲ ಬರೋದು. ಏನ್ ಮಾಡ್ತೀರಿ ನೀವು? ಹೀಗೆ ಮಾಡ್ತೀರಾ? ಮಾಡ್ತೀರಾ? ಪ್ರಾಣವೇ ಇಲ್ಲ ಜನಕ್ಕೆ. ಬರೀ ಬಾಯಿ ಆವನ್ ಪ್ಲೇ ಅಂತ ಹೇಳ್ತಾಳೆ. ಒಂದು ಬಾಯಿ ಆ ಮಾಡ್ತೀವಿ, ಸ್ವಲ್ಪ ನೀರು ಹಾಕ್ತಾಳೆ, ಆಮೇಲೆ 2 ಮಾತ್ರೆ ಹಾಕ್ತಾಳೆ, ಆಮೇಲೆ ಸ್ವಲ್ಪ ನೀರು ಕುಡಿಸಲೆ, ತಲೆಯನ್ನ ಕೈಯಲ್ಲಿ ಎತ್ತಿ ಇದೆಲ್ಲ ಕ್ರಿಯೆ ಮಾಡಿಸಿ ಮತ್ತೆ ಮೆಲ್ಲ ತಲೆಯನ್ನ ತಿಮ್ಮಿನ ಮೇಲೆ ಇಟ್ಟು ಬಿಡ್ತಾಳೆ. ಇವಾಗ ನಮಗೆ ಹೆಂಡತಿಯನ್ನು ನೋಡಿದಾಗ ಅನ್ಸುತ್ತೆ, ತಾಯಿಯನ್ನು ನೋಡಿದಾಗ ಅನ್ಸುತ್ತೆ. ಮಂಜು ನೋಡಿ, ಅದಕ್ಕೆ ಅದು ಹೆಂಡತಿ ಇರ್ಲಿ, ಚಿಕ್ಕ ಮಗು ಇರ್ಲಿ, ವಯಸ್ಸಿಗೆ ಬಂದ ಮಗು ಇರ್ಲಿ, ಅಜ್ಜಿ ಇರ್ಲಿ, ಅಕ್ಕ ಇರ್ಲಿ, ಅತ್ತೆ ಇರ್ಲಿ, ಯಾರೇ ಇರ್ಲಿ, ಅಮ್ಮ ಅಮ್ಮನೇ. ಅದಕ್ಕೆ ತಾಯಿಯ ಆ ಪ್ರೀತಿ, ಆ ಪ್ರೇಮ ಹೆತ್ತೋಳು ಮಾತ್ರ ಕೊಡಬೇಕು ಅಂತ ಎಲ್ಲರಿಗೂ. ಎಷ್ಟೋ ಸಲ ನಮಗೆ ಆಗ್ತದೆ ಆ ತಾಯಿಯ ಪ್ರೀತಿಗೆ ವಂಚಿತರಾಗಿರ್ತಾರೆ. ನಾನು ಆಗೊಮ್ಮೆ ಹೇಳಿದೆ, ಅಣ್ಣನ ಹೆಂಡತಿ ಅತ್ತಿಗೆ ನಾವು ಎಷ್ಟು ಜನರನ್ನ ಪ್ರೀತಿಯಿಂದ, ತಾಯಿಗಿಂತ ಪ್ರೀತಿಯಿಂದ ಸಾಕಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಅವರನ್ನು ನೋಡಿಕೊಂಡಿದ್ದಾರೆ. ಕೆಲವರೆಲ್ಲ ಹೆಮ್ಮೆಯಿಂದ ಹೇಳ್ತಾರೆ, ಎನ್ನ ಅತ್ತಿಗೆಗಳಿರುತ್ತೆ ಅವು ಅಮ್ಮಗೆ ಸಮಾನ ಹೇಳ್ತಾರೆ. ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅವ್ರಿಗೆ, ಅದು ಅಮ್ಮನೇ ಅಲ್ವಾ? ಅದಕ್ಕೆ ನಮ್ಮ ಸಮಿತಿಯಲ್ಲಿ ನೀವು ಹೆಣ್ಣುಗಳಿಗೆ ಕೊಡುವಂತಹ ಗೌರವ ಅದು ತಾಯಿಯ ಗೌರವ ಆಗಿರ್ಬೇಕು. ತಾಯಿಗೆ ಯಾವ ರೀತಿ ಗೌರವ ಕೊಡಬೇಕು ಅದೇ ಗೌರವವನ್ನು ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಚಿಕ್ಕಂದಿನಿಂದ ಎಷ್ಟು ನೋವು ಕೊಟ್ಟಿರ್ತೀವಿ ನೋಡಿ. ಆಗದಿಂದ ಕೆಲವೊಂದು ವಿಚಾರಗಳನ್ನ ಹೇಳಿದರು. ತಾಯಿ ಹತ್ರ ದುಡ್ಡಿನ ವ್ಯವಹಾರ ಮಾಡೋದು, ತಾಯಿಗೆ ನೋವು ಮಾಡೋದು, ತಾಯಿಗೆ ಬೇಸರ ಬರುವಂತಹ ವಾಕ್ಯಗಳನ್ನ ಮಾತನಾಡೋದು, ಅವಳನ್ನ ಲೆಕ್ಕಕ್ಕೆ ಇಡ್ಲಿಕ್ಕಿಲ್ಲ, ಬರೀ ರೇಷನ್ ಕಾರ್ಡಲ್ಲಿ ಉಂಟು ಅಷ್ಟೇ. ಮನೆಯಿಂದ ಹೊರಡುವಾಗ ಸಹ ಒಂದು ಒಳ್ಳೆ ಮಾತಿಲ್ಲ, ಅಮ್ಮ ನಾನು ಹೋಗಿ ಬರ್ತೇನೆ ಇಲ್ಲ, ಹೋಗುವಾಗ ಎಂತ ಹೇಳುವಂತ ನನ್ನ ದಾನೆ ಇಂಕ್ಲು ಏರ್ಲ ಇಂಚಿ ಮಾಡೋದು ಇಡೀ ಬಲಿ ಬರ್ಬಿಡೋದು ಓಲಪ್ಪದು ಊರಿನ ತೂನಿ ಆಸ್ಪತ್ರೆಗೆ ಹೋಗ್ಬಿಡಿ ಇವಾಗ ಬೇಕಾ ಅಂತ ಮಗನಿಂದ ಬೇಕಾಯ್ತು. ಅದರಿಂದ ಒಂದು ಮಾತು ಹೇಳಿದ್ರು, ಅಮ್ಮ ಹುಷಾರುಳ್ಳತ್ತೆ ಇಂದ ಮಾತ್ರೆ ಬರೋ ಉಂಡತೆ ಇಜ್ಜಿನ ಹೋಗಿನ ಪಲ್ಲೆ ಕಣತ್ ಬರ್ಪಾಯಿನಿಗೆ ಜಾಗ್ರತೆ ಅಂಚಿ ಪೋನ ಚಪ್ಪಲ್ ಪಾಡದು ಬರಲಿ. ಅಯ್ಯೋ ಇದಕ್ಕಿಂತ ದೊಡ್ಡ ಪೂಜೆ ಉಂಟಾರಿ, ಇದಕ್ಕಿಂತ ದೊಡ್ಡ ದೇವರ ಪೂಜೆ ಉಂಟಾ ಹೇಳಿ. ಅದರಿಂದ ಆ ರೀತಿಯ ಪ್ರೀತಿಯನ್ನ ಗೌರವವನ್ನು ನಾವು ನಮ್ಮ ತಾಯಿಗೆ ಕೊಟ್ಟರೆ ಆ ಮನೆಗೆ ಒಂದು ತಲೆ ಅನಿಸ್ತದೆ.
ಇಷ್ಟೇ. ಎಲ್ಲ ಧರ್ಮ ಎಲ್ಲ ಜಾತಿಯಲ್ಲಿ ಕೂಡ ತುಳುವಿನಲ್ಲಿ ಒಂದು ಪದ್ಯ ಇದೆ ನೋಡಿ, ಅಪ್ಪೆ ಮನಸ್ಸು ಅಮ್ಮ ತೆನಸು ಅಣ್ಣನಾಸೆ ತೆರಿಯಾರ ಬದುಕು ಪೂರ ಹೂಬಿಂಗಾರ ಅಪ್ಪೆ ಮನಸ್ಸು ಬಂಗಾರ. ಎಷ್ಟು ಚಂದ ಹಾಡು ನೋಡಿ. ತುಳುವಿನಲ್ಲೂ ಕೂಡ ಹಾಗೆ, ಬೇರೆ ಬೇರೆ ಜಾತಿಯಲ್ಲಿ, ಉತ್ತರ ಕನ್ನಡದಲ್ಲೂ ಹಾಗೆ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು. ಯಾವುದೂ ಸಿಗುವುದಿಲ್ಲ. ತಾಯಿಯ ಪ್ರೀತಿ ದುಡ್ಡು ಕೊಟ್ಟರೆ ಖಂಡಿತ ಸಿಗುವುದಿಲ್ಲ. ಅದು ಆ ಪ್ರೀತಿಯನ್ನು ಆ ರೀತಿ ನಾವು ಏನ್ ಮಾಡಬೇಕು, ಉಳಿಸ್ಕೊಳ್ಬೇಕು. ಅದು ದೇವರ ತರ ನಾವು ನೋಡ್ಕೋಬೇಕು ಅಂತೇಳಿ ಎಲ್ಲ ಜಾತಿ ಧರ್ಮದಲ್ಲೂ ಕೂಡ ಇದೆ. ಆದ್ರಿಂದ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತಾಯಿಯನ್ನ ಮನೆಯಲ್ಲಿ, ತಾಯಿ ಇರಲಿ, ಅತ್ತೆ ಇರಲಿ, ಅಕ್ಕ ಅತ್ತಿಗೆ ಇರಲಿ, ಎಲ್ಲ ಹೆಣ್ಣುಗಳು ನನ್ನ ಮನೆಯಲ್ಲಿರುವಂಥ ತಾಯಿ ಸ್ವರೂಪ ಅವರು. ಅವರನ್ನ ಗೌರವದಿಂದ ನೋಡಿಕೊಳ್ಳುವಂತಹ ಒಂದು ಸಂಸ್ಕಾರಕ್ಕೆ ಬರಬೇಕು. ಯಾವಾಗಲೂ ಮಕ್ಕಳು ಅಮ್ಮ ಅಪ್ಪರ ಹತ್ರ ಮನೆಯಲ್ಲಿ ಮಾತಾಡ್ತಾರೆ, ಅವಾಗ ಟಿವಿ ಆಫ್ ಆಗಿ ಜಾಸ್ತಿ. ಈಗ ಟಿವಿ ಜಾಸ್ತಿ ಆನ್. ಆ ಸೀರಿಯಲ್, ಹೆಚ್ಚಿನ ಸೀರಿಯಲಲ್ಲಿ ಕೂಗುವುದೇ ಇರು. ಯಾವ ಮನೆಯಲ್ಲಿ ಹೋಗಿ ಆ ಸೀರಿಯಲಲ್ಲಿ ಕೂಗುವುದೇ ಇರು. 80 ನಿಮಿಷದಲ್ಲಿ 60 ನಿಮಿಷ ಕೂಗಿಸಿ ನಿಮ್ಮನ್ನು ಲಗಾಡಿಗೆ ಬಿಡ್ತಾರೆ. ಮನಸ್ಸು ಕೂಡ ಹಾಗೆ ನೆಗೆಟಿವ್ ಮಾಡ್ತಾರೆ. ದಯವಿಟ್ಟು ಸೀರಿಯಲ್ ನೋಡಬೇಡಿ. ಎಲ್ಲರೂ ಮನೆಯವರು ಬಂದಾಗ ಹೇಳಿ, ಒಟ್ಟಿಗೆ ಪದ್ಯ ಹೇಳಿ ಗೊತ್ತಾರೆ. ಅಮ್ಮ ನೀನು ನಮಗಾಗಿ ಬಾಳಲೇಬೇಕು ಈ ಮನೆಗಳ. ಪದ್ಯ ಏನೋ ಒಳ್ಳೆ ಹೇಳ್ತೀರಿ, ಹೇಗೆ ಮಾತಾಡ್ತೀರ ಗೊತ್ತಿಲ್ಲ ಅಲ್ವಾ? ಪದ್ಯ ಚಂದ. ನಮ್ಮಲ್ಲಿ ಕೆಲವರು ಹೇಳ್ತಾರೆ ಯೋಗ ಬಂದರು, ಯೋಗ ಬಂದು ಹರಿಯೋ 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 ಮನೆಗೆ ಮತ್ತೆ ಯಾರು ಹರಿಯೋ ಹರಿಯೋ. ಅಂದ್ರೆ ನೋಡಿ, ಸಂಸ್ಕಾರಗಳು ಹೇಗಿರ್ತದೆ, ಮನಸ್ಸಿನ ಗುಣನಡತೆಗಳು ಹೇಗಿರ್ತದೆ ಗೊತ್ತಾಯ್ತಲ್ಲ, ನಮಗೆ ಗೊತ್ತಾಗ್ತದೆ ಅಂದ್ರೆ ನಮ್ಮೊಮ್ಮೆ. ಅದಕ್ಕೆ ಮನೆಯಲ್ಲಿ ಸಂಸ್ಕಾರಯುತ ಜೀವನವನ್ನು ನಡೆಸಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ಹಿರಿಯರು ಕಿರಿಯರು ಮನೆಯಲ್ಲಿ ಒಂದು ಹೂ ತೋಟದಾಗಿ ಇರಬೇಕು. ಆಮೇಲೆ ಎಲ್ಲರೂ ಸೇರಿ ಈ ಹಾಡು ಹೇಳಬೇಕು. ನಮ್ಮ ಸಂಸಾರ ಪ್ರೀತಿ ಎಂಬ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಎಷ್ಟು ಚಂದ ಪದ್ಯ ಹೇಳ್ತಾರೆ. ಸೊ ನೆನಪಿಸ್ಕೊಳ್ಳುವ, ಈ ಖುಷಿ ಖುಷಿಯ ಸಮಯದಲ್ಲಿ ಇನ್ನೊಂದು ನೆನಪಿಸ್ಕೊಳ್ಳುವ. ಹೀಗೆ ಮಾತೃ ಧ್ಯಾನ ಅಂತ ಹೇಳ್ತಾರೆ. ಒಂದ್ಸಲ ಕಣ್ಮುಚ್ಕೊಂಡು ನಮ್ಮ ಅಮ್ಮ ಅಥವಾ ನನಗೆ ಅಮ್ಮನ ಸ್ಥಾನದಲ್ಲಿ ಸೇವೆ ನೀಡಿದಂತಹ ಮಹಾತಾಯಿ, ನನ್ನ ಮನೆಯಲ್ಲಿ ಅತ್ತಿಗೆ ಇರ್ಬೋದು, ಅತ್ತೆ ಇರ್ಬೋದು, ಅಕ್ಕ ಇರ್ಬೋದು, ಒಂದು ನಿಮಿಷ ಕಣ್ಮುಚ್ಕೊಳ್ಳೋದು. ಕಣ್ಮುಚ್ಕೊಂಡು ನಾನು ಗಮನಿಸ್ತೇನೆ, ಬೆನ್ನು ನೇರವಾಗಿದೆ, ಮಾತೃ ಧ್ಯಾನ. ನನ್ನ ಅಮ್ಮ ಈಗ ಇರ್ಬೋದು ಅಥವಾ ದೇವರ ಪಾದ ಸೇರಿರ್ಬೋದು, ಆದರೂ ಅವಳ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತೇನೆ. ಅಮ್ಮನ ಸ್ಥಾನದಲ್ಲಿದ್ದಂತಹ ಅತ್ತೆ ಇರ್ಬೋದು ಅಥವಾ ನನ್ನ ಅಣ್ಣನ ಹೆಂಡತಿ ಅತ್ತಿಗೆ ಇರ್ಬೋದು, ಅವರು ನೀಡಿದಂತಹ ಸೇವೆ ನನಗೆ ಬಾಲ್ಯದಿಂದ ನೆನಪಿಸಿಕೊಳ್ಳುತ್ತೇನೆ. ಅದ್ಭುತ ಸೇವೆಗಳನ್ನು ಪಡ್ಕೊಂಡಿದ್ದೇನೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದಷ್ಟು ಅವರಿಗೆ ನನ್ನ ಕಡೆಯಿಂದ ಹಿಂಸೆ ಆಗಿರಬಹುದು, ನೋವು ಕೊಟ್ಟಿರಬಹುದು, ಎಲ್ಲವನ್ನ ಮೆಲುಕು ಹಾಕುತ್ತೇನೆ. ಈ ಕ್ಷಣದಲ್ಲಿ ಇದೆಲ್ಲವೂ ನನ್ನ ನೆನಪಿನಂಗಳಕ್ಕೆ ಬರುತ್ತಿದೆ. ಈ ಕ್ಷಣದಲ್ಲಿ ನನಗೆ ನನ್ನ ಸಂಸ್ಕಾರದ ಬದಲಾವಣೆ ಉಂಟಾಗುತ್ತಿದೆ. ಈ ಕ್ಷಣದಿಂದಲೇ ಸಂಕಲ್ಪ ಮಾಡುತ್ತೇನೆ. ನಾನು ಬೇರೆ ಬೇರೆ ರೀತಿಯಲ್ಲಿ ನೋವು ಕೊಟ್ಟ, ಅವಮಾನ ಮಾಡಿದಂತಹ ನನ್ನ ಕುಟುಂಬದ ಸದಸ್ಯರು, ಕೇಂದ್ರ ಸ್ಥಾನ, ನನ್ನ ಅಮ್ಮ, ಅತ್ತಿಗೆ, ಇವನ್ನೆಲ್ಲ ನೆನಪಿಸಿಕೊಳ್ತೇನೆ. ಈ ಮಾಡಿದ ತಪ್ಪಿನಿಂದ ನನಗೆ ಪಶ್ಚಾತ್ತಾಪ ಉಂಟಾಗಿದೆ. ಯಾವುದೇ ರೂಪದಲ್ಲೂ ಇಲ್ಲ. ಅದನ್ನ ಎಲ್ಲವನ್ನ ಪರಿಪೂರ್ಣತೆಯಿಂದ ಬದಲಿಸಿಕೊಳ್ಳುತ್ತೇನೆ. ಈ ಕ್ಷಣದಿಂದ ನನ್ನ ಸಂಕಲ್ಪಗಳು ಬದಲಾವಣೆ ಇದೆ. ಧಾರಣೆ ಮಾಡುತ್ತೇನೆ. ನನ್ನ ಮನಸ್ಸು
ಸಂಪೂರ್ಣವಾಗಿ ಮಾತೃದೇವೋಭವ ಪಿತೃದೇವೋಭವ ಹಾಗೂ ನನ್ನ ಕುಟುಂಬದ ಎಲ್ಲ ಹಿರಿಯರನ್ನ ಗೌರವಿಸುತ್ತದೆ, ಎಲ್ಲರನ್ನ ಪ್ರೀತಿಸುತ್ತಿವೆ. ಅವರಿಗೆ ಯಾವುದೇ ರೂಪದ ನಿಂದನೆಗಳಾಗಲಿ ನೋವಿನ ಸಂದರ್ಭಗಳನ್ನು ಒದಗಿಸುವುದಾಗಲಿ ನಾನು ಇನ್ನು ಮುಂದೆ ನಡೆಸುವುದಿಲ್ಲ. ಇದನ್ನ ದೃಢ ಸಂಕಲ್ಪ ಮುಚ್ಚಿಕೊಂಡೇ ಬರಕೈಯನ್ನು ಮುಂದಕ್ಕೆ ಚಾಚಿಕೊಳ್ಳುತ್ತೇನೆ. ರಿಪೀಟ್ ಮಾಡುತ್ತೇನೆ. ನಾನು ಈ ಕ್ಷಣದಿಂದ ನನ್ನ ಅಮ್ಮ ಅಪ್ಪನನ್ನ ಗೌರವಿಸುತ್ತೇನೆ, ವಂದಿಸುತ್ತೇನೆ, ನಂಬಿಸುತ್ತೇನೆ. ಇವರಿಗೆ ಯಾವುದೇ ರೂಪದಲ್ಲೂ ನೋವನ್ನುಂಟು ಮಾಡುವುದಿಲ್ಲ. ಅದೇ ರೀತಿ ತತ್ಸಮಾನರಾದಂತಹ ನನ್ನ ಮನೆಯ ಹಿರಿಯರು, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರಿಗೂ ಪ್ರೀತಿಯನ್ನು ನೀಡುತ್ತೇನೆ, ಗೌರವಿಸುತ್ತೇನೆ, ವಂದಿಸುತ್ತೇನೆ. ಇದು ನನ್ನ ಸಂಕಲ್ಪವಾಗಿ ಇದನ್ನ ನಿರಂತರವಾಗಿ ದೈವಿಕ ಸಂಸ್ಕಾರದಲ್ಲಿ ಮುಂದುವರಿಸುತ್ತೇನೆ. ಕೈಯನ್ನು ಕೆಳಗಿಳಿಸುವ, ಕಣ್ಣನ್ನು ತೆಗೆದುಕೊಳ್ಳಿ, ಕರೆಯುವ. ಯಾವಾಗ ಸಂಕಲ್ಪ ಗಟ್ಟಿಯಿರ್ತದೆ ಕಾರ್ಯಾಚರಣೆಗೆ ಬಂದ್ಬಿಡ್ತದೆ. ಅದರಿಂದ ಈ ಕ್ಷಣದಿಂದ ನಾವು ಹಿಂದೆ ಮಾಡಿದ್ರೆ ಮರ್ತುಬಿಡೋದು. ಎಷ್ಟೋ ಸಲ ಹೀಗೆ ಆಗ್ತದೆ, ನಾವೇನೋ ಸರಿಯಾಗಿದ್ದೇವೋ ಅವರು ಆ ಕಡೆಯಿಂದ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಎಷ್ಟೋ ಸಲ ಬಂದ್ಬಿಡ್ತದೆ. ಆದರೆ ನಾವು ಇದನ್ನು ನಿಷ್ಠೆಯಿಂದ ಮಾಡುವ, ನಮ್ಮ ನಡವಳಿಕೆ ಅವರನ್ನ ಬದಲು ಮಾಡ್ತೀವಿ. ಇದು ಎಷ್ಟೋ ಮನೆಯಲ್ಲಿ ಆಗಿದೆ. ಅದಕ್ಕೆ ಚಿಂತೆ ಮಾಡಬೇಡಿ. ನಮ್ಮ ಪೂರ್ವಕ್ರಮದ ಪ್ರಕಾರ ನಮಗೊಂದಷ್ಟು ನೋವು ಅನುಭವಿಸಲಿಕ್ಕೆ ಇರ್ತದೆ, ತೆಗೆದುಕೊಳ್ಳೋದು ಬೇಡ. ಆದರೆ ನನ್ನ ಸಂಸ್ಕಾರವನ್ನು ಅದಕ್ಕೋಸ್ಕರ ನಾನು ಹಾಳು ಮಾಡಬೇಕು. ಈ ಸಂಸ್ಕಾರವನ್ನು ಇಟ್ಟು ನಾವು ಮುಂದುವರಿಸುವ. ಇದರಿಂದ ಏನಾಗುತ್ತದೆ ಅಂತ ಹೇಳಿದ್ರೆ, ನಮ್ಮ ಒಬ್ಬರ ಪರಿವರ್ತನೆಯಿಂದ ಇಡೀ ಮನೆ ಪರಿವರ್ತನೆ ಆಗ್ತದೆ. ಮನೆ ಪರಿವರ್ತನೆ ಆದರೆ ಊರು ಪರಿವರ್ತನೆ, ಎಲ್ಲವೂ ಪರಿವರ್ತನೆ. ಅದರಿಂದ ಸಮಿತಿ ಹೇಳಿಕೊಟ್ಟಂತಹ ಈ ಶಿಕ್ಷಣ ವೈಯಕ್ತಿಕವಾಗಿ ನನಗೆ ಸಿಗಬೇಕು. ನಾವು ಇಲ್ಲಿ ಇಷ್ಟು ಜನ ಇಲ್ಲಿ ಕೂತ್ಕೊಂಡಿದ್ದೀವಿ. ನಾವು ದಿಸ್ ಇಸ್ ನಾಟ್ ಜಸ್ಟ್ ಭಾಷಣ, ಇದೇನು ಸಂಕಲ್ಪ. ಇದು ಸಂಕಲ್ಪ ಆಗಬೇಕು. ಭಾಷಣ ತುಂಬಾ ಕಡೆಗೆ ಬರ್ತದೆ. ಜಿಜಾಬಾಯಿ ಮಗನನ್ನು ಸಾಕಿ, ಶ್ರವಣ ಕುಮಾರ್ ಹೊತ್ತುಕೊಂಡು ಎಲ್ಲ ಕತೆಗೆ ಸಂಸ್ಕೃತ 4 ಶ್ಲೋಕಗಳು. ನಿಮ್ಮನ್ನ ಬರೀ ನನ್ನ ನಾಲೆಜ್ ನಿಮಗೆ ಜಾಸ್ತಿ ಅಂತ ತೋರಿಸ್ಕೊಳ್ಳಿಕ್ಕೆ ಭಾಷಣ ಮಾಡ್ಬೋದು. ಬಟ್ ಈ ಭಾಷಣ ಅದಲ್ಲ. ಸಮಿತಿ ನನಗೆ ಹೇಳಿಕೊಟ್ಟಿದೆ, ಮೊದಲು ನಿನ್ನ ಅಮ್ಮ ಅಪ್ಪನನ್ನು ಸರಿಯಾಗಿ ನೋಡಿಕೊಳ್ಳು, ಅವರಿಗೆ ಗೌರವ ಕೊಡು. ನಿನ್ನ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲ ಇದ್ದಾರಲ್ಲ, ಆ ಹಿರಿಯರಿಗೆ ಗೌರವ ಕೊಡೋದು ಕಲಿ. ಆಮೇಲೆ ನಂತರದ್ದು ಮತ್ತೆ. ಅದರಿಂದ ಸಮಿತಿ ನನಗೆ ಈ ರೀತಿ ಅವಕಾಶ ಕೊಡು. ಅದಲ್ಲದೆ ನಾವೀಗ ಪ್ರಮಾಣ ಮಾಡಿದ್ದೇವೆ ಹೇಳಿ, ಯೋವೈನ್ ಹಾಲಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇದ್ದಾರೆ. ಅವರ ಸನ್ನಿಧಾನದಲ್ಲಿ ಪ್ರತಿ ಸಲ ಪೂಜೆ ಆಗ್ತದೆ. ಒಳ್ಳೆ ಕ್ಷೇತ್ರ ಇದು. ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ, ಧಾರ್ಮಿಕ ಸೇವೆ ಮಾಡ್ತಾರೆ. ಅಂತ ಕ್ಷೇತ್ರದಲ್ಲಿ ನಾವೇನ್ ಮಾಡಿದ್ದೇವೆ? ಪ್ರಮಾಣ ಮಾಡಿದ್ದೇವೆ. ಇನ್ನು ಎಲ್ಲಿಯಾದ್ರೂ ನೀವು ಇದಕ್ಕೆ ವಿರುದ್ಧವಾಗಿ ಎಲ್ಲಿ ಹೋಗಿ ಅವರ ಹತ್ರ ವೆಚ್ಚ ಮಾತಾಡಿದ್ರೆ, ನಮ್ಮ ಹತ್ರ ಜಗಳ ಮಾಡಿದ್ರೆ ಎಂತ ಆಗ್ತದೆ? ಎಲ್ಲ ಶುರುವಾಗ್ತದೆ, ಅದು ಶುರುವಾಗ್ತದೆ. ಅದರಿಂದಾಗಿ ಪ್ರಮಾಣ ಮಾಡಿದ ಕ್ಷೇತ್ರ ಒಳಗಂಟು. ಅದಕ್ಕೋಸ್ಕರ ಹಬ್ಬಾರು ಇನ್ನು ಮುಂದಕ್ಕೆ ಅದರ ಪ್ರಕಾರವಾಗಿ ನಡೀತೇವೆ ಅಂತ ಹೇಳುವ ಸಂಕಲ್ಪ ಮಾಡಿಕೊಂಡು ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನಿಸಿ ನಮ್ಮ ಕಡೆಯಿಂದ ಮಾತಾಡಿಸಿದ್ರಿ. ನಮ್ಮ ಪ್ರೀತಿಯ ಯೋವೈನ ಯೋಗ ಬಂಧುಗಳಿಗೂ ಸಾಷ್ಟಾಂಗ ಪ್ರಣಾಮಯುಕ್ತ ನಮ್ಮ ಮಾತಿನ ಪದಪತಿಗಳು, ನಮ್ಮ ಸಮಿತಿಯ ಹಿರಿಯರು, ನಮಗೆ ಸಂಸ್ಕಾರ ಹೇಳಿಕೊಟ್ಟಂತಹ ನಮ್ಮ ಸಮಿತಿ ಹಿರಿಯರ ಆಧಾರಕ್ಕೆ ಸಮರ್ಪಣೆ ಮಾಡುತ್ತಾ ಮಾತಿನಿಂದ ವಿರಮಿಸುತ್ತೇನೆ. ಹರಿಯೋ.